ಚರ್ಮ ನಮ್ಮ ಬ್ಯಾರಿಯರ್ ಇಮ್ಯುನಿಟಿಯ ಒಂದು ಪ್ರಧಾನ ಶಕ್ತಿ ಅಂತ ಹೇಳ್ಬೋದು. ಚರ್ಮದ ಜೀವಕೋಶಗಳಲ್ಲಿ ಏನಾದರೂ ತೊಂದರೆ ಆದರೆ ಇದು ಇಡೀ ಶರೀರದ ತುಂಬೆಲ್ಲ ಅದರ ಒಂದು ಪ್ರಭಾವ ಆಗುತ್ತೆ. ಆ ಟಾಕ್ಸಿಸಿಟಿ ರಕ್ತದಲ್ಲಿ ಸೇರ್ತಾ ಆ ರಕ್ತದಲ್ಲಿರ್ತಕ್ಕಂಥ ಟಾಕ್ಸಿಸಿಟಿ ಇಂಥ ವೈಟಲ್ ಆರ್ಗನ್ಸ್ಗಳಲ್ಲಿ ಡೆಪಾಸಿಟ್ ಆಗಿ ಅಲ್ಲಿ ಸಮಸ್ಯೆಗಳಾಗಲಿಕ್ಕೆ ಕಾರಣ ಆಗುತ್ತೆ. ಅದಕ್ಕೆ ಸೊಲ್ಯೂಷನ್ ಅಂದರೆ ಅಭ್ಯಂಗ ಸ್ನಾನ, ಹಬೆಯ ಒಂದು ಸ್ನಾನ, ನೀರಿನ ಹಬೆ, ಸ್ಟೀಮ್ ಅಂತ ಹೇಳ್ತಾರಲ್ಲ, ಸ್ಟೀಮ್ ತೆಗೆದುಕೊಳ್ಳೋದು. ಹರಳೆಣ್ಣೆ, ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಅಥವಾ ಸಾಸಿವೆ ಎಣ್ಣೆಯಲ್ಲಿ ಮಸಾಜ್ ಮಾಡ್ಕೊಳ್ಳೋದು. ವಾರಕ್ಕೊಂದ್ಸಲಿನಾದ್ರೂ ಮಾಡಲೇಬೇಕು ನೀವು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಮೊರಕಟ್ಟೆ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆದರೆ ಇವತ್ತಿನ ಸಂಚಿಕೆಯಲ್ಲಿ ಚಳಿಗಾಲದಲ್ಲಿ ನಮ್ಮ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ವಿಧಾನವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಚರ್ಮದ ಆರೋಗ್ಯವನ್ನು ಕಾಯ್ದುಕೊಳ್ಳೋದು ಅಂತ ಹೇಳಿದ್ರೆ ಕೇವಲ ನಾವು ಚೆನ್ನಾಗಿ ಕಾಣಬೇಕು ಅಂತ ಅಷ್ಟೇ ಅಲ್ಲ, ಅದು ಒಂದು ಸಣ್ಣ ರೀಸನ್ ಅಷ್ಟೇ. ನಾವಿನ್ನೂ ಆಳಕ್ಕೆ ಹೋದಾಗ ಚರ್ಮ ನಮ್ಮ ಬ್ಯಾರಿಯರ್ ಇಮ್ಯುನಿಟಿಯ ಒಂದು ಪ್ರಧಾನ ಶಕ್ತಿ ಅಂತ ಹೇಳ್ಬೋದು. ಚರ್ಮದ ಜೀವಕೋಶಗಳಲ್ಲಿ ಏನಾದರೂ ತೊಂದರೆ ಆದರೆ ಇದು ಇಡೀ ಶರೀರದ ತುಂಬೆಲ್ಲ ಅದರ ಒಂದು ಪ್ರಭಾವ ಆಗುತ್ತೆ. ಚರ್ಮದಲ್ಲಿ ಏನಾದರೂ ತೊಂದರೆ ಉಂಟಾದಾಗ ಅದು ನಮ್ಮ ಮೆದುಳಿಗೆ, ನಮ್ಮ ಹೃದಯಕ್ಕೆ, ನಮ್ಮ ಶ್ವಾಸಕೋಶಕ್ಕೆ, ಲಿವರ್ ಮತ್ತು ಕಿಡ್ನಿಗೆ, ಇವೇನು ಮುಖ್ಯವಾಗಿರ್ತಕ್ಕಂಥ ವೈಟಲ್ ಆರ್ಗನ್ಸ್ಗಳಂತ ಏನು ಕರಿತೇವಲ್ಲ, ಇವುಗಳಿಗೆ ಅತ್ಯಂತ ಸಮಸ್ಯೆಯನ್ನು ಉಂಟು ಮಾಡ್ತವೆ. ಯಾಕಂದರೆ ಸ್ಕಿನ್ನಲ್ಲಿರ್ತಕ್ಕಂಥ ಆ ಟಾಕ್ಸಿಸಿಟಿ ರಕ್ತದಲ್ಲಿ ಸೇರ್ತಾ ಆ ರಕ್ತದಲ್ಲಿರ್ತಕ್ಕಂಥ ಟಾಕ್ಸಿಸಿಟಿ ಇಂಥ ವೈಟಲ್ ಆರ್ಗನ್ಸ್ಗಳಲ್ಲಿ ಡೆಪಾಸಿಟ್ ಆಗಿ ಅಲ್ಲಿ ಸಮಸ್ಯೆಗಳಾಗಲಿಕ್ಕೆ ಕಾರಣ ಆಗುತ್ತೆ. ಸ್ಕಿನ್ನು ಸರಿಯಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡದೇ ಇದ್ರೆ ಅದು ಜೀರ್ಣಶಕ್ತಿ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಅದಕ್ಕಾಗಿ ನಾವು ನೋಡಿ, ಬಿಸಿಲಿಗೆ ಹೋದಾಗ ಆ ಒಂದು ಶಾಖದ ಒಂದು ಅಂಶಗಳನ್ನು ಬಿಸಿಲು ಹೀರಿಕೊಂಡಾಗ, ಚರ್ಮ ಹೀರಿಕೊಂಡಾಗ ನಮ್ಮ ಜಠರಾಗ್ನಿ ಕ್ರಿಯಾಶೀಲವಾಗುತ್ತೆ. ಹಾಗೆ ಚರ್ಮಕ್ಕೂ ನಮ್ಮ ಇಡೀ ಎಲ್ಲ ವ್ಯವಸ್ಥೆಗೂ ಕೂಡ ಎಂಡೋಕ್ರೈನ್ ಸಿಸ್ಟಮ್ ಅಂದರೆ ಹಾರ್ಮೋನ್ಸ್ಗಳ ವ್ಯವಸ್ಥೆ, ಸರ್ಕ್ಯುಲೇಟರಿ ಸಿಸ್ಟಮ್ ಅಂದರೆ ಸಂಚಾರದ ವ್ಯವಸ್ಥೆ, ರೆಸ್ಪಿರೇಟರಿ ಸಿಸ್ಟಮ್ ಅಂದರೆ ಉಸಿರಾಟದ ವ್ಯವಸ್ಥೆ, ಹಾಗೂ ನಮ್ಮ ಶರೀರದಲ್ಲಿರ್ತಕ್ಕಂಥ ಈ ಮಾಂಸಖಂಡಗಳ ವ್ಯವಸ್ಥೆಗಳಿಗೆ ಮಸ್ಕ್ಯುಲರ್ ಸಿಸ್ಟಮ್ ಅಂತ ಕರೀತಾರೆ. ಹೀಗೆ ಇವೆಲ್ಲ ವ್ಯವಸ್ಥೆಗಳ ಒಂದು ಶಕ್ತಿಗಳನ್ನು ಒಂದು ಆರೋಗ್ಯಪೂರ್ಣವಾಗಿಡ್ಲಿಕ್ಕೆ ಚರ್ಮವು ಕೂಡ ಮುಖ್ಯ ಅಂತ ಹೇಳ್ಬೋದು. ನಾವು ಬರೀ ಚರ್ಮವನ್ನು ಸೌಂದರ್ಯಕ್ಕಾಗಿ ಅಷ್ಟೇ ವಿಚಾರ ಮಾಡ್ತೇವೆ, ಆದರೆ ಚರ್ಮ ಇಲ್ಲ ಅಂದರೆ ನಾವು ಒಂದು ಕ್ಷಣನೂ ಇರ್ಲಿಕ್ಕಾಗೋದಿಲ್ಲ. ಈ ಚರ್ಮ ಅನ್ನೋ ಸಿಪ್ಪೆ ಹೋಯ್ತಂದ್ರೆ ಎಲ್ಲ ಒಣಗೋಗ್ಬಿಡ್ತವೆ, ಶರೀರ ಒಣಗಿ ಬೂದಿ ಆಗುತ್ತೆ. ರಕ್ಷಾ ಕವಚ ಅಂತ ಹೇಳ್ತಾರೆ. ಅದನ್ನು ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಬ್ಯಾರಿಯರ್ ಇಮ್ಯುನಿಟಿ ಅಂತ ಕರೀತಾರೆ. ವಿಟಮಿನ್ ಡಿ ಸೆಕ್ರೇಷನ್ ಆಗ್ತಕ್ಕಂಥ, ಸಿಂಥಸಿಸ್ ಆಗ್ತಕ್ಕಂಥದ್ದು ಚರ್ಮದ ಮೂಲಕನೇ. ನಮ್ಮ ಇಮ್ಯುನಿಟಿ ಕ್ರಿಯಾಶೀಲವಾಗಿ ಸ್ಟ್ರಾಂಗ್ ಆಗಿ ಕೆಲಸ ಮಾಡೋದು ಈ ಸ್ಕಿನ್ ಮೂಲಕನೇ. ನಮ್ಮ ಆಯಸ್ಸು ಮತ್ತು ನಮ್ಮ ಆರೋಗ್ಯ ಗಟ್ಟಿಯಾಗಿರ್ಬೇಕಂದ್ರೆ ಸ್ಕಿನ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅದಕ್ಕೆ ಚಳಿಗಾಲದಲ್ಲಿ ಈ ಚರ್ಮ ಬಿರುಕು, ಚರ್ಮದಲ್ಲಿ ಹಲವಾರು ಸಮಸ್ಯೆಗಳು, ಈ ಚರ್ಮದ ಅಲರ್ಜಿಗಳಾಗಿರ್ತಕ್ಕಂಥ ಸೋರಿಯಾಸಿಸ್ಸು, ಫಂಗಲ್ ಇನ್ಫೆಕ್ಷನ್ನು, ಹುಳುಕಡ್ಡಿ, ಆಮೇಲೆ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ಈ ಪಿತ್ತಗಾದ್ರಿ ಅಂತ ಕರೀತಾರೆ, ಅರ್ಟಿಕೇರಿಯಾ, ಇಂಥವೆಲ್ಲ ಸಮಸ್ಯೆಗಳು ಹೆಚ್ಚಾಗೋದು ಹೆಚ್ಚು ಚಳಿಗಾಲದಲ್ಲಿ. ಯಾಕಂದರೆ ನಮ್ಮ ಆಯುರ್ವೇದದ ಪ್ರಕಾರ ತ್ರಿದೋಷ ವಿಕಾರಗಳು ಹೆಚ್ಚಾಗುವುದು ಚಳಿಗಾಲದಲ್ಲಿ. ಅದರಲ್ಲೂ ಮುಖ್ಯವಾಗಿ ಇದು ವೃಕ್ಷ ವಾತಾವರಣ ಇರೋದ್ರಿಂದ ಶರೀರದಲ್ಲಿ ವಾತ ವಿಕಾರಗಳಾಗ್ತವೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅನ್ನುವ ಪಂಚ ಪ್ರಾಣಗಳ ಒಂದು ವಾತದ ಅಂಶದಲ್ಲಿ ವಿಕಾರಗಳಾದಾಗ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಶರೀರದಲ್ಲಿ ವ್ಯಾಧಿ ಕ್ಷಮತ್ವ ಕಮ್ಮಿಯಾಗಿ ಚರ್ಮದ ಆರೋಗ್ಯದ ಸಮಸ್ಯೆಗಳಿಂದ ಅದು ಇಡೀ ಶರೀರದ ಮೇಲೆ ಅದು ಪ್ರಭಾವ ಬೀರುತ್ತೆ. ಅದಕ್ಕಾಗಿ ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ಏನು ಹೇಳ್ತಾರೆ ಅಂದರೆ, ಚಳಿಗಾಲದಲ್ಲಿ ಚರ್ಮದ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ನಂಬರ್ 1 ಅದಕ್ಕೆ ಸೊಲ್ಯೂಷನ್ ಅಂದರೆ ಅಭ್ಯಂಗ ಸ್ನಾನ, ಹಬೆಯ ಒಂದು ಸ್ನಾನ, ನೀರಿನ ಹಬೆ, ಸ್ಟೀಮ್ ಅಂತ ಹೇಳ್ತಾರಲ್ಲ, ಸ್ಟೀಮ್ ತೆಗೆದುಕೊಳ್ಳೋದು. ಅದನ್ನ ನಮ್ಮಲ್ಲಿ ಸ್ಟೀಮ್ ಬಾತ್ ಇಲ್ಲ ನಮಗೆ ಅಂತ ಹೇಳಿದ್ರೆ ಹೇಗೆ ಮಾಡೋದು? ಕುಕ್ಕರ್ನಲ್ಲಿ ಇರ್ತಕ್ಕಂಥ ಏನು ಮೇಲೆ ಸೀಟಿ ಇರ್ತಲ್ಲ, ಸೀಟಿ ತೆಗೆದುಬಿಡೋದು, ಅದಕ್ಕೆ ಗ್ಯಾಸ್ ಪೈಪ್ ಇರುತ್ತಲ್ಲ ಅದನ್ನ ಕನೆಕ್ಷನ್ ಮಾಡೋದು.
ಆ ಕುಕ್ಕರ್ನಲ್ಲಿ ಆ ಸೀಟಿ ತೆಗೆದ್ಮೇಲೆ ಅದಕ್ಕೆ ಗ್ಯಾಸ್ ಪೈಪ್ ಕನೆಕ್ಟ್ ಮಾಡಿದ್ರೆ ನಾವು ನೀರು ಕುದಿಸ್ತಾ ಇದ್ರೆ ಆ ಪೈಪಲ್ಲಿ ಸ್ಟೀಮ್ ಬರ್ತದೆ. ಆ ಸ್ಟೀಮನ್ನು ನಾವೇನು ಮಾಡಬೇಕು, ಸ್ವಲ್ಪ ದೂರ ಹಿಡಿದು ಮೈಗೆಲ್ಲ ಸ್ಟೀಮನ್ನು ನಾವು ತೆಗೆದುಕೊಳ್ಬೇಕು. ಮೊದಲು ಅಭ್ಯಂಗ ಮಾಡಿಕೊಂಡು, ಅಂದರೆ ಅಭ್ಯಂಗ ಅಂದರೆ ಮಸಾಜ್ ಮಾಡ್ಕೊಂಡು ಈ ರೀತಿ ಸ್ಟೀಮ್ ತಗೊಂಡ್ರೆ ಚಳಿಗಾಲದಲ್ಲಿ ನಮ್ಮ ಚರ್ಮದ ಆರೋಗ್ಯ ಅತ್ಯಂತ ಚೆನ್ನಾಗಿರ್ತದೆ, ಸ್ಟ್ರಾಂಗ್ ಇರ್ತದೆ, ಕ್ರಿಯಾಶೀಲವಾಗಿರ್ತದೆ. ಇದನ್ನ ನಮ್ಮ ಆಯುರ್ವೇದ ಶಾಸ್ತ್ರ ಮೂಲವಾಗಿ ಹೇಳುತ್ತೆ. ಇನ್ನ ನೀವು ಕೆಮಿಕಲ್ ಸೋಪು, ಶಾಂಪೂ ಬೇಸಿಗೆ ಕಾಲದಲ್ಲಿ, ಮಳೆಗಾಲದಲ್ಲಿ ಬಳಸಿದ್ರೆ ಡೇಂಜರ್. ನೀವು ಚಳಿಗಾಲದಲ್ಲಿ ಬಳಸಿದ್ರಂತೂ ಇನ್ನೂ ಡೇಂಜರ್. ಯಾಕಂದ್ರೆ ಸ್ಕಿನ್ ಸೆಲ್ಸ್ಗಳಲ್ಲಿ ಏನಾಗಿರ್ತಂದ್ರೆ ಇನ್ಫ್ಲಮೇಷನ್ಗಳು ಜಾಸ್ತಿ ಆಗ್ತವೆ. ಅಲ್ಲಿ ಸ್ಕಿನ್ನಿನ ಒಂದು ಸೆಲ್ಸ್ಗಳಲ್ಲಿ ವೃಕ್ಷತೆಯ ಕಾರಣದಿಂದಾಗಿ, ಡ್ರೈನೆಸ್ಸಿನ ಕಾರಣದಿಂದಾಗಿ ತುಂಬಾ ಅಲ್ಲಿ ಏನಾಗಿರ್ತಂದ್ರೆ ಆ ಒಳಗಡೆ ಇರ್ತಕ್ಕಂಥ ಆ ಒಂದು ಮಾಯ್ಶ್ಚರ್ ಕಡಿಮೆ ಆಗಿರ್ತದೆ. ಅಂತ ಸಂದರ್ಭದಲ್ಲಿ ನೀವೇನಾದ್ರೂ ಚರ್ಮಕ್ಕೆ ಕೆಮಿಕಲ್ ಸೋಪ್ ಹಾಕಿ, ಶಾಂಪೂ ಹಾಕಿ ಉಜ್ಜಿದ್ರೆ ಚರ್ಮ ಹಾಳಾಗಿ ಹೋಗ್ತದೆ. ಅದಕ್ಕೆ ನೀವು ಮನೆಯಲ್ಲೇ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ ಅನ್ನು ತಯಾರು ಮಾಡ್ಕೋಬಹುದು. 100 ಗ್ರಾಮ್ ಅಂಟವಾಳಕಾಯಿಯನ್ನು ಪುಡಿ ಮಾಡಿ, ಒಂದು 100 ಗ್ರಾಮ್ ಮೆಂತ್ಯ ಪುಡಿ ಹಾಕಿ, ಒಂದು 20 ಗ್ರಾಮ್ನಷ್ಟು ಕಸ್ತೂರಿ ಅರಿಶಿನ ಹಾಕಿ, ಆಮೇಲೆ ಅದರಲ್ಲಿ ಒಂದು 50 ಗ್ರಾಮ್ನಷ್ಟು ಬೇವಿನ ಸೊಪ್ಪನ್ನು ಪುಡಿ ಮಾಡಿ ಹಾಕಿ. ಇವೆಲ್ಲವನ್ನು ಆ ಪುಡಿಯನ್ನು ಮಿಶ್ರಣ ಮಾಡಿ ಇಟ್ಕೊಳ್ಳಿ. ಅದರಲ್ಲಿ ಒಂದು 100 ಗ್ರಾಮ್ ಕಡಲೆ ಹಿಟ್ಟು ಬೇಕಾದ್ರೆ ಹಾಕ್ಬೋದು, ಅಥವಾ ಹೆಸರು ಹಿಟ್ಟು ಹಾಕ್ಬೋದು, ಎರಡರಲ್ಲಿ ಒಂದು. ಇದೆಲ್ಲ ಮಿಶ್ರಣವಾಗಿರ್ತಕ್ಕಂಥ ಪುಡಿಯನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಗ್ಲಾಸ್ ಕಂಟೈನರ್ಲಿ ಹಾಕಿ ಇಟ್ಕೊಳ್ಳಿ. ಅದನ್ನ ನೀವೇನ್ ಮಾಡ್ಬೇಕಂದ್ರೆ, ಇವತ್ತು ಸ್ನಾನ ಮಾಡ್ಲಿಕ್ಕೆ ಎಷ್ಟು ಬೇಕು ಅಷ್ಟು ತೆಗೆದುಕೊಂಡು ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಪೇಸ್ಟ್ ಆಗ್ಲಿಕ್ಕೆ ಬೇಕಾದಷ್ಟು, ಅದು ಪೇಸ್ಟ್ ಆಗ್ಬೇಕು. ಆ ಪೇಸ್ಟ್ ಆಗ್ಲಿಕ್ಕೆ ಬೇಕಾದಷ್ಟು ಅದಕ್ಕೇನು ಹಾಕ್ಬೇಕಂದ್ರೆ ಹಾಲು ಹಾಕ್ಬೇಕು. ಹಾಲಿಲ್ಲ ಮನೆಯಲ್ಲಿ ಅಂತ ಹೇಳಿದ್ರೆ ನೀರು ಹಾಕೋಬಹುದು. ಹಾಲು ಹಾಕಿ, ನೀರು ಮತ್ತೆ ಕೊಬ್ಬರಿ ಎಣ್ಣೆ ಹಾಕೋಬಹುದು. ಸ್ವಲ್ಪ 1-2 ಚಮಚ ಕೊಬ್ಬರಿ ಎಣ್ಣೆ, ಒಂದು 4-5 ಚಮಚ ಈ ಪೌಡ್ರು, ಅದಕ್ಕೆ ಬೇಕಾದಷ್ಟು ಪೇಸ್ಟ್ ಆಗ್ಲಿಕ್ಕೆ ಬೇಕಾದಷ್ಟು ನೀರು ಹಾಕ್ಬೋದು. ಇಲ್ಲ ಹಾಲಿದ್ರೆ ಹಾಲು ಹಾಕ್ಬೋದು. ಹಾಲು ತುಪ್ಪ ಹಾಕಿ ಅದನ್ನ ಚೆನ್ನಾಗಿ ಪೇಸ್ಟ್ ತರ ಮಾಡಿ ಸ್ನಾನ ಮಾಡ್ಬೇಕಂದಾಗ 1-2 ನೀರು ಹಾಕೊಂಡು ಮೈಯೆಲ್ಲ ಒದ್ದೆ ಆದ್ಮೇಲೆ ಈ ಪೇಸ್ಟ್ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ ಆಮೇಲೆ ಸ್ನಾನ ಮಾಡಿ ನೋಡಿ. ಚಳಿಗಾಲದಲ್ಲಿ ನಿಮ್ಮ ಸ್ಕಿನ್ ಒಂಚೂರು ಕೂಡ ಡ್ರೈ ಆಗದೆ, ಒಂಚೂರು ಕೂಡ ಅಲ್ಲಿ ಏನಂತ ಹೇಳಿದ್ರೆ ಬಿರುಕು ಆಗದೆ ವೈಟ್ ಆಗ್ತಾ ಇರ್ತದೆ. ಚಳಿಗಾಲದಲ್ಲಂತೂ ತುಂಬಾ ಸ್ಕಿನ್ ಅಲರ್ಜಿಗಳು ಜಾಸ್ತಿ ಆಗ್ತವೆ. ಎಲ್ಲ ಹಿಂಗೆ ಎಳೆದ್ರೆ ಸಾಕು ಪೂರ್ತಿ ವೈಟ್ ಆಗ್ತಾ ಇರ್ತದೆ. ಈಗ ನೋಡಿ, ನನಗೆ ಎಳಿತಾ ಇದ್ದೀನಿ, ಹಿಂಗೆ ಕೂದಲು ಹಿಂಗೆ ಎಳಿತಾ ಇದೀನಿ, ಇನ್ನು ವೈಟ್ ಆಗ್ತಾ ಇಲ್ಲ. ಈಗ ಚಳಿಗಾಲದಲ್ಲಿ ಕೆಲವು ಜನರು ಹಿಂಗೆ ಎಳೆದ್ರೆ ಸಾಕು ವೈಟ್ ಬರ್ತದೆ. ಅಂದ್ರೆ ಅಷ್ಟೊಂದು ಡ್ರೈನೆಸ್ ಇರ್ತದೆ. ಆ ಚರ್ಮದ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಳೋದು ಹೀಗೆ. ಇದರ ಬದಲಾಗಿ ನೀವೇನಾದರೂ ಕಾಸ್ಮೆಟಿಕ್ ಉಪಯೋಗಿಸಿದ್ರೆ ಅದರಿಂದ ಏನಾಗುತ್ತೆ, ಅದಕ್ಕೆ ಕೆಮಿಕಲ್ ಕಂಟೆಂಟು ನೇರವಾಗಿ ಬ್ಲಡ್ಡಿಗೆ ಸೇರ್ತದೆ. ಸ್ಕಿನ್ನಲ್ಲಿ ನಾವು ಏನೇ ಅಪ್ಲೈ ಮಾಡಿದ್ರೆ ನೇರವಾಗಿ ಬ್ಲಡ್ಡಿಗೆ ಸೇರ್ತದೆ ಅದು. ಅದಕ್ಕಾಗಿ ಅಂತ ಟಾಕ್ಸಿಸಿಟಿ ಜಾಸ್ತಿ ಆಗಿ ಮತ್ತು ಆರೋಗ್ಯ ಸಮಸ್ಯೆಗಳು ಬರ್ತವೆ. ಅದಕ್ಕೆ ನೀವು ಏನೇನೋ ಕೆಮಿಕಲ್ ಪ್ರಿಸರ್ವೇಟಿವ್ ಇರ್ತಕ್ಕಂಥ, ಕೆಮಿಕಲ್ ಇರ್ತಕ್ಕಂಥ ಆ ಒಂದು ಮಾಯ್ಶ್ಚರೈಸರ್ಸ್ಗಳನ್ನ ಬಳಸೋದಕ್ಕಿಂತ ನ್ಯಾಚುರಲ್ ಆಗಿ ನೀವು ಮನೇಲಿ ರೀತಿ ಮಾಡ್ಕೊಳ್ಳಿ. ಒಂದು ವಾರಕ್ಕೊಂದ್ಸಲ ಏನಾದರೂ ಹರಳೆಣ್ಣೆ, ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಅಥವಾ ಸಾಸಿವೆ ಎಣ್ಣೆಯಲ್ಲಿ ಮಸಾಜ್ ಮಾಡ್ಕೊಳ್ಳೋದು ವಾರಕ್ಕೊಂದ್ಸಲ ಏನಾದರೂ ಮಾಡಲೇಬೇಕು ನೀವು ಈ ಚಳಿಗಾಲದಲ್ಲಿ. ಅಂದರೆ ನಿಮ್ಮ ಸ್ಕಿನ್ ಹೆಲ್ತ್ ತುಂಬ ಚೆನ್ನಾಗಿರ್ತದೆ. ಆಮೇಲೆ ಮತ್ತೊಂದು ಏನು ಅಂತ ಹೇಳಿದ್ರೆ, ಅತಿ ಹೆಚ್ಚು ಬಿಸಿನೀರು ಸ್ನಾನ ಮಾಡಬಾರ್ದು. ಈ ಚಳಿ ಅನ್ನಿಸ್ದಾಗ ನಾವೇನು ಮಾಡ್ತೇವೆ, ತುಂಬ ಹೆಚ್ಚು ಬಿಸಿನೀರು ಸ್ನಾನ ಮಾಡ್ಬಿಡ್ತೇವೆ. ಆವಾಗ ನಮ್ಮ ಸ್ಕಿನ್ನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ತುಂಬ ಡ್ಯಾಮೇಜ್ ಆಗ್ತದೆ. ಹೇರ್ ಫಾಲಿಕಲ್ಸ್ಗಳು ಕೂಡ ತುಂಬ ಡ್ಯಾಮೇಜ್ ಆಗಿ ನಮ್ಮಲ್ಲಿ ತುಂಬ ನರ ದೌರ್ಬಲ್ಯತೆಯ ಸಮಸ್ಯೆಗಳು, ಆಮೇಲೆ ಬ್ಲಡ್ಡಲ್ಲಿ ಟಾಕ್ಸಿಸಿಟಿ ಹೆಚ್ಚಾಗಲಿಕ್ಕೆ ಅತಿಯಾಗಿ ಚಳಿಗಾಲದಲ್ಲಿ ಬಿಸಿನೀರು ಸ್ನಾನ ಮಾಡೋದು ಕೂಡ ಮುಖ್ಯ ಕಾರಣ ಆಗ್ತದೆ. ಚಳಿಗೆ ಮಾಡ್ಬೇಕಂತ ಅನ್ಸುತ್ತೆ, ಆದರೆ ಅತಿಯಾಗಿ ಮಾಡೋದು ಬೇಡ. ಉಗುರು ಬೆಚ್ಚನೆ ನೀರನ್ನ ನಾವು ಸ್ನಾನ ಮಾಡೋದನ್ನ ರೂಢಿಯಲ್ಲಿ ಇಟ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆದ್ಮೇಲೆ ಈ ಮಾಹಿತಿ ತಮಗೆ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರ ನಡೀತಾ ಇದೆ. ಅಲ್ಲಿ ನಾವೇನು ಹೇಳ್ಕೊಡ್ತೇವೆ ಅಂದರೆ, ನಮ್ಮ ದೇಹ ಹೆಂಗೆ ಹುಟ್ಟಿತು, ಪಂಚಭೂತಗಳಂದ್ರೇನು, ಸಪ್ತಧಾತುಗಳಂದ್ರೇನು, ತ್ರಿದೋಷಗಳಂದ್ರೇನು, ಆಹಾರ ವಿಜ್ಞಾನ, ರೋಗ ವಿಜ್ಞಾನ ಇವೆಲ್ಲವನ್ನು ತಿಳಿಸ್ಕೊಡೋದ್ರ ಮೂಲಕ ಆರೋಗ್ಯ ಜ್ಞಾನದಲ್ಲಿ ನಮ್ಮ ಆರೋಗ್ಯವನ್ನು ನಾವು ಹೇಗೆ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೇವೆ. ಔಷಧಿಗಳನ್ನ, ಆಸ್ಪತ್ರೆಗಳನ್ನ ಎಷ್ಟು ನಾವು ಬೆಳೆಸಿದ್ರು ಕೂಡ ಆರೋಗ್ಯ ಎಲ್ಲರಲ್ಲೂ ಸಿಗೋದಿಲ್ಲ. ಆರೋಗ್ಯದ ಜ್ಞಾನ ಕೊಡ್ಬೇಕಂದ್ರೆ ಒಬ್ಬ ಭಿಕ್ಷುಕ ಭಿಕ್ಷೆ ಬೇಡ್ತಾ ಇದ್ದಾರೆ, ಅವನಿಗೆ ಭಿಕ್ಷೆ ಕೊಡೋದಕ್ಕಿಂತ ಅವನಿಗೆ ದುಡಿಯೋ ಮಾರ್ಗ ಹೇಳ್ಕೊಟ್ರೆ ಅವನೇ 4 ಜನರಿಗೆ ಅನ್ನ ಹಾಕ್ತಾನೆ. ಹಾಗೆ ನಾವೆಲ್ಲ ಆಸ್ಪತ್ರೆ ಮುಂದೆ ಹೋಗಿ ಭಿಕ್ಷುಕರ ತರ ನಿಂತ್ಕೊಂಡಿರ್ತೇವೆ, ಔಷಧಿ ಕೊಡಿ ಅಂತ ಹೇಳಿ. ಆ ಔಷಧಿಗಳ ಭಿಕ್ಷೆ ಬೇಡೋದಕ್ಕಿಂತ
ಆರೋಗ್ಯ ಜ್ಞಾನವನ್ನ ಪಡೆದುಕೊಂಡ್ರೆ ನಮ್ಮ ಜೀವನದಲ್ಲಿ ಆರೋಗ್ಯದ ಸಮಸ್ಯೆಗಳು ಬರೋದೇ ಇಲ್ಲ ಅಂತ ಆರೋಗ್ಯ ಜ್ಞಾನವನ್ನ ಕೊಡ್ತಕ್ಕಂಥ ಶಿಬಿರ ಇದು. ಕಾಯಿಲೆ ಬಂದವರು ಬರ್ಬೋದು, ಕಾಯಿಲೆ ಬರಬಾರ್ದಂದವರು ಕೂಡ ಈ ಶಿಬಿರದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನ ಪಡ್ಕೊಳ್ಬಹುದು. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.